ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ತರಗತಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಾನು ರಾಜಾ ನಾಯಕ್, ಕಲಾ ಶಿಕ್ಷಕರು, ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲೆ ನಿಡಘಟ್ಟದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಭೂಗೋಳಶಾಸ್ತ್ರದಲ್ಲಿ ಬರುವಂತಹ ಭಾರತದ ಜಲಸಂಪನ್ಮೂಲಗಳು ಅನ್ನುವಂತಹ ಅಧ್ಯಾಯದ ಬಗ್ಗೆ ಚರ್ಚೆಯನ್ನು ಮಾಡೋಣ ಮಕ್ಕಳೇ. ಭಾರತದ ಜಲಸಂಪನ್ಮೂಲಗಳು ಮಕ್ಕಳೇ, ಜಲಸಂಪನ್ಮೂಲ ಅಂದ್ರೆ ತಮಗೆಲ್ಲರಿಗೂ ಗೊತ್ತು. ಜಲ ಅಂದ್ರೆ ನೀರು ಮನುಷ್ಯನಿಗೆ ಅತಿ ಅವಶ್ಯಕವಾಗಿರುವಂಥದ್ದು, ಬಹಳ ಅವಶ್ಯಕವಾಗಿರುವಂಥದ್ದು. ನೀರಿನ ಪ್ರಾಮುಖ್ಯತೆ ಏನು, ಅದರ ಪ್ರಯೋಜನಗಳೇನು? ಮಕ್ಕಳೇ, ನೀರು ಅನ್ನುವಂಥದ್ದು ನಮ್ಮ ಅಮೃತ ಜಲ. ನೀರು ಅನ್ನುವಂಥದ್ದು ಅಮೃತ ಇದ್ದಾಗೆ. ನಮ್ಮ ದೇಹದಲ್ಲಿ ಆ ನೀರಿನ ಅಂಶನೇ ಸುಮಾರು 70% ಇದೆ. ಹಾಗಾಗಿ ಮನುಷ್ಯನಿಗೆ ಕುಡಿಲಿಕ್ಕೆ ನೀರು ಬೇಕು. ಮೊದಲನೇದಾಗಿ ಕುಡಿಲಿಕ್ಕೆ ನೀರು ಬೇಕು. ಎರಡನೇದಾಗಿ ಆಹಾರ ತಯಾರಿಕೆಗೆ ನೀರು ಬೇಕು, ಅಂದರೆ ಅಡುಗೆ ಮಾಡಲಿಕ್ಕೆ ನೀರು ಬೇಕು. ನಮಗೆ ಸ್ನಾನ ಮಾಡಲಿಕ್ಕೆ, ಬಟ್ಟೆ ಒಗಿಲಿಕ್ಕೆ, ಮನೆ ಒರೆಸ್ಲಿಕ್ಕೆ ನೀರು ಬೇಕು. ಅಂದರೆ ಸ್ವಚ್ಛತೆಗಾಗಿ ನೀರು ಬೇಕು. ಸ್ವಚ್ಛತೆಗೆ ನೀರು ಬೇಕಾಗುತ್ತೆ. ನಮ್ಮ ದೈನಂದಿನ ಸ್ವಚ್ಛತೆಗಳೇನಿದೆ ಅವುಗಳಿಗಾಗಿ ನಮಗೆ ನೀರು ಬೇಕು. ಕೃಷಿ ಭೂಮಿಗೆ ನೀರು ಬೇಕು. ಕೃಷಿ ಚಟುವಟಿಕೆಗಳಿಗೆ ನೀರು ಬೇಕು. ಗೊತ್ತಾಯ್ತಾ? ಕೃಷಿಗೆ ನಮಗೆ ನೀರು ಬೇಕಾಗುತ್ತೆ. ಅಂದರೆ ನೀರಾವರಿ ಅಳವಡಿಸ್ಕೊಂಡ್ರು ನೀರು ಬೇಕು. ನೀರಿದ್ರೆ ನೀರಾವರಿಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಮೀನುಗಾರಿಕೆಗೆ ನೀರು ಬೇಕು. ಕೈಗಾರಿಕೆಗಳಿಗೆ ನೀರು ಬೇಕು. ವಿದ್ಯುತ್ ತಯಾರಿಸಲಿಕ್ಕೆ ನೀರು ಬೇಕು ಅಲ್ವೇ? ಇವೆಲ್ಲ ಸಾಮಾನ್ಯ ಉಪಯೋಗಗಳು, ನೀರಿನ ಸಾಮಾನ್ಯ ಉಪಯೋಗಗಳು. ವಿದ್ಯುತ್ ತಯಾರಿಸ್ತೀವಿ, ಏನು ಮಾಡ್ತೀವಿ, ಕೃಷಿ ಚಟುವಟಿಕೆಗಳು ಬಳಸ್ತೀವಿ, ಕೈಗಾರಿಕೆಗಳಿಗೆ ನೀರು ಬಳಸ್ತೀವಿ, ಮನೋರಂಜನಾ ಉದ್ದೇಶಗಳಿಗೆ ನೀರನ್ನು ಬಳಸ್ತೀವಿ, ಅರಣ್ಯ ಪೋಷಣೆಗೆ ನೀರನ್ನು ಬಳಸ್ತೀವಿ. ಸೊ ವಿವಿಧ ಉದ್ದೇಶಗಳಿಗೆ ನಾವು ನೀರನ್ನು ಬಳಸ್ತೀವಿ. ಸೊ ಹಾಗಾಗಿ ನೀರು ಅನ್ನುವಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಸೊ ಹಾಗಾಗಿ ನೀರಿನ ಒಂದು ಪ್ರಾಮುಖ್ಯತೆ ಏನಿದೆ ಅದು ಬಹಳಷ್ಟು ಪ್ರಮುಖವಾಗಿರುವಂಥದ್ದು. ನೀರಿನ ಪ್ರಾಮುಖ್ಯತೆ. ಮನುಷ್ಯನಿಗೆ ನೀರು ಕುಡಿಲಿಕ್ಕೆ ಬೇಕು, ಅಡುಗೆ ಮಾಡಲಿಕ್ಕೆ ಬೇಕು, ಸ್ವಚ್ಛತೆಗೆ ಬೇಕು, ವ್ಯವಸಾಯ ಮಾಡಲಿಕ್ಕೆ ಬೇಕು, ವಿದ್ಯುತ್ ಶಕ್ತಿ ತಯಾರಿಕೆಗೆ ಬೇಕು, ಕೈಗಾರಿಕೆಗಳಿಗೆ ಬೇಕು. ನೌಕಾಯಾನ ಅಂದರೆ ಸಮುದ್ರದಲ್ಲಿ ನಾವು ಹಡಗುಗಳ ಮೂಲಕ ಹೋಗಲಿಕ್ಕೆ, ದೋಣಿ ಮೂಲಕ ಹೋಗಲಿಕ್ಕೆ, ಬೋಟ್ಗಳ ಮೂಲಕ ಹೋಗಲಿಕ್ಕೆ, ಮೀನುಗಾರಿಕೆ ಮಾಡಲಿಕ್ಕೆ ಬೇಕು ಅಲ್ವೇ? ಸೊ ಇವೆಲ್ಲ ಉದ್ದೇಶಗಳಿಗೆ ಮಕ್ಕಳೇ ನೀರು ಬೇಕು. ಸೊ ಹಾಗಾಗಿ ಜಲ ಸಂಪನ್ಮೂಲ ಅನ್ನುವಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಜಲ ಸಂಪನ್ಮೂಲ ಭಾರತದಲ್ಲಿ ಇದೊಂದು ನೈಸರ್ಗಿಕ ಸಂಪನ್ಮೂಲ, ಬಹಳಷ್ಟು ಉಪಯೋಗಕರವಾಗಿರೋದು ಅಂತ ನಾವು ಇದನ್ನು ನೋಡ್ತೀವಿ. ಜಲಸಂಪತ್ತು, ಈ ಜಲಸಂಪತ್ತು ನಮಗೆ ಹೆಂಗೆ ಸಿಗುತ್ತೆ? ಮಳೆಯಿಂದ ಸಿಗುತ್ತೆ. ಮಳೆ ಬಿದ್ದರೆ ನೀರು, ಮಳೆಯಿಂದ ನೀರು. ನದಿಗಳು ಹರಿಯುತ್ತೆ. ಅವುಗಳ ಮೂಲಕ ನಾವು ನೀರನ್ನು ಪಡಿತೀವಿ. ಸಾಕಷ್ಟು ಮಳೆ ಆಗ್ತಾ ಇರುತ್ತೆ. ಹಾಗೆ ಹಳ್ಳ ಕೊಳ್ಳ, ಅಂತರ್ಜಲ, ಸೊ ಇವುಗಳಿಂದ, ಅಂದರೆ ನದಿಗಳಿರ್ಬೋದು, ಹಳ್ಳಗಳಿರ್ಬೋದು, ಬಾವಿಗಳಿರ್ಬೋದು, ಸೊ ಬೇರೆ ಬೇರೆ ಮೂಲಗಳಿಂದ ನಾವು ನೀರನ್ನು ಪಡಿತೀವಿ. ಅಷ್ಟೇ ಅಲ್ಲ, ಅಂತರ್ಜಲದಿಂದ ಅಂದರೆ ಭೂಮಿಯ ಅಂತರಾಳದಲ್ಲಿರುವಂತಹ ನೀರನ್ನು ಬಗೆದು ನಾವು ತೆಗಿತೀವಿ ಹೊರಗೆ, ಅದನ್ನು ಬಳಸ್ತೀವಿ. ಸೊ ಹಾಗಾಗಿ ಹಲವಾರು ಮೂಲಗಳಿಂದ ನಾವು ನೀರನ್ನು ಪಡಿತೀವಿ ಮಕ್ಕಳೇ. ಸೊ ನೀರನ್ನು ಪಡಿತೀವಿ. ಜಲಸಂಪತ್ತು ಅಂದರೆ ನಮಗೆ ಬಹುಮುಖ್ಯವಾಗಿ ನಮ್ಮ ಕಣ್ಣಿಗೆ ಬರುವಂಥದ್ದು ನೀರು. ಅಂದರೆ ಎಲ್ಲಿಂದ ಬರುವಂಥದ್ದು? ನದಿಯ ಮೂಲಕ ಬರುವಂಥದ್ದು. ಮಳೆ ಬೀಳುತ್ತೆ, ಮಳೆ ಬೀಳೋದ್ರಿಂದ ನದಿಗಳು ತುಂಬಿ ಹರಿಯುತ್ತೆ.
ಆ ನದಿಯ ಮೂಲಗಳಿಂದ ನಾವು ಏನು ಪಡಿತೀವಿ? ಮಳೆಯನ್ನ ಪಡಿತೀವಿ. ನದಿಯ ಮೂಲಗಳಿಂದ ನಾವು ನೀರನ್ನ ಪಡಿತೀವಿ. ಅದರಿಂದ ವಿವಿಧ ಉದ್ದೇಶಗಳಿಗೆ ನಾವು ಬಳಸ್ತೀವಿ. ನೇರವಾಗಿ ನಾವು ಮಳೆ ನೀರನ್ನ ಹಿಂಗಿಡಿಲಿಕ್ಕೆ ಆಗಲ್ಲ. ಹಿಡಿಬೋದು, ಎಷ್ಟು? ಒಂದು ಮುಷ್ಟಿಯಷ್ಟು ಸಿಗ್ಬೋದು. ಅಥವಾ ನೀರಿನ ಕೊಯ್ಲು ಅಂತ ಪದ್ಧತಿ ಇದೆ, ಅದ್ರ ಮೂಲಕನೂ ಪಡಿಬಹುದು. ಆದರೆ ಅದು ಸೀಮಿತ ಮಟ್ಟಿಗೆ ನೀರು ಸಂಗ್ರಹ ಆಗಿರುತ್ತೆ. ಆದರೆ ನಮ್ಮ ವಾರ್ಷಿಕ ದೈನಂದಿನ ಬಳಕೆಗೆ ನೀರು ಸಿಗಬೇಕು ಅಂದರೆ ನದಿಗಳು, ಅಂತರ್ಜಲ, ಕೆರೆ, ಕಟ್ಟೆ, ಇವೆಲ್ಲ ಮೂಲಗಳಿಂದ ನಾವು ನೀರನ್ನು ಬಳಸ್ಕೋತೀವಿ ಮಕ್ಕಳೇ. ಇಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾಗಿರುವಂಥದ್ದು ನದಿಗಳು, ಭಾರತದ ನದಿಗಳು. ನಮ್ಮ ಜಲಸಂಪತ್ತು ಅಂದರೆ ನದಿಗಳು. ನದಿಗಳು ಭಾರತದಲ್ಲಿ ಬಹಳಷ್ಟು ನದಿಗಳು ತುಂಬಿ ಹರಿತಾ ಇದ್ದಾವೆ. ಅನೇಕ ನದಿಗಳಿದೆ. ಇವು ನಮ್ಮ ದೇಶದ ನೈಸರ್ಗಿಕ ಸಂಪನ್ಮೂಲಗಳು, ನೈಸರ್ಗಿಕ ಸಂಪತ್ತು. ಇವು ನದಿಗಳೇನಿದೆ ಇದು ನೈಸರ್ಗಿಕ ಸಂಪತ್ತಾಗಿದೆ ಮಕ್ಕಳೇ. ಈ ನದಿಗಳ ನೀರನ್ನು ನಾವು ಯಾವುದಕ್ಕೆಲ್ಲ ಬಳಸ್ತೀವಿ? ಸಹಜವಾಗಿ ನೀರಾವರಿಗೆ ಬಳಸ್ತೀವಿ, ವಿದ್ಯುತ್ ಶಕ್ತಿ ತಯಾರಿಕೆಗೆ ಬಳಸ್ತೀವಿ, ಮೀನುಗಾರಿಕೆಗೆ ಬಳಸ್ತೀವಿ, ಅಂತರ್ಜಲ ಯಾನಕ್ಕೆ ಬಳಸ್ತೀವಿ, ಹಾಗೆ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಅವುಗಳನ್ನು ಹಿಡಿದಿಟ್ಲಿಕ್ಕೆ ಈ ಎಲ್ಲ ನೀರನ್ನು ಬಳಸ್ತೀವಿ, ಮೀನುಗಾರಿಕೆಗೆ ಬಳಸ್ತೀವಿ, ಮನೋರಂಜನಾ ಉದ್ದೇಶಗಳಿಗೆ ಬಳಸ್ತೀವಿ, ಅರಣ್ಯ ಪೋಷಣೆಗೆ ಬಳಸ್ತೀವಿ. ಹೀಗೆ ನೀರಿನಿಂದ ವಿವಿಧ ರೀತಿಯಲ್ಲಿ ನಾವು ನೀರನ್ನು ಬಳಕೆ ಮಾಡ್ತೀವಿ. ಇಂತಹ ನದಿಗಳೇನಿದೆ, ಬಹಳಷ್ಟು ನದಿಗಳು ಹರಿತಾವೆ. ಇಂತಹ ನದಿಗಳನ್ನು ನಾವು ಭಾರತದಲ್ಲಿ ಎರಡು ರೀತಿಯಲ್ಲಿ ವಿಂಗಡಿಸ್ಕೋತೀವಿ, ಎರಡು ಗುಂಪು ಮಾಡ್ಕೊಂಡಿದ್ದೀವಿ. ಒಂದು ಉತ್ತರ ಭಾರತದ ನದಿಗಳು, ಮತ್ತೊಂದು ದಕ್ಷಿಣ ಭಾರತದ ನದಿಗಳು. ಉತ್ತರ ಭಾರತ ಅಂದರೆ ನಾವಿಲ್ಲಿ ಭಾರತದಲ್ಲಿ ಇಲ್ಲಿ ನರ್ಮದಾ ನದಿ ಅಂತ ಕಾಣ್ತಾ ಇದೆ, ವಿಂಧ್ಯ ಪರ್ವತ ಅಂತ ಬರುತ್ತೆ. ಅದರ ಮೇಲ್ಭಾಗವನ್ನ ನಾವು ಉತ್ತರ ಭಾರತ ಅಂತ ಪರಿಗಣಿಸ್ತೀವಿ ಮಕ್ಕಳೇ. ಇಲ್ಲಿ ನರ್ಮದಾ ನದಿ ಅಥವಾ ವಿಂಧ್ಯ ಪರ್ವತದ ದಕ್ಷಿಣ ಭಾಗವನ್ನ ದಕ್ಷಿಣ ಭಾರತ ಅಂತ ಪರಿಗಣಿಸ್ತೀವಿ. ಹಾಗೆ ಇಲ್ಲಿ ಉತ್ತರದಲ್ಲಿ ಬರುವಂತಹ ನದಿಗಳು, ದಕ್ಷಿಣದಲ್ಲಿ ಬರುವಂತಹ ನದಿಗಳು ಅಂತ ವಿಂಗಡಿಸ್ಕೊಂಡಿದ್ದೀವಿ. ಆಗ ಉತ್ತರ ಭಾರತದ ನದಿಗಳೇನಿದೆ, ಈ ಉತ್ತರ ಭಾರತದ ನದಿಗಳನ್ನ ಹಿಮಾಲಯದ ನದಿಗಳು ಅಂತ ಕರೀತಾರೆ. ಉತ್ತರ ಭಾರತದ ನದಿಗಳು ಏನಿದೆ, ಉತ್ತರ ಭಾರತದ ನದಿಗಳನ್ನ ಹಿಮಾಲಯದ ನದಿಗಳು ಅಂತ ಕರೀತಾರೆ. ಇವುಗಳಲ್ಲಿ ಬಹುಮುಖ್ಯವಾಗಿ ಇರುವಂತಹ ನದಿಗಳು ಯಾವ್ಯಾವುದು ಅಂದ್ರೆ, ಪ್ರಮುಖವಾಗಿರುವಂತಹ ನದಿಗಳು ಅಂದ್ರೆ ಭಾರತದ ಅತಿ ಮುಖ್ಯವಾದಂತಹ ನದಿಗಳು ಯಾವುದು ಅಂದ್ರೆ ಸಿಂಧೂ ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿ. ಇವು ಉತ್ತರ ಭಾರತದ ಪ್ರಮುಖ ನದಿಗಳು. ಅವುಗಳ ಉಪನದಿಗಳು ನೂರಾರು ಉಪನದಿಗಳಿದ್ದಾವೆ. ಈ ನದಿಗಳಿಗೆ ನೂರಾರು ಉಪನದಿಗಳಿದೆ. ಉತ್ತರ ಭಾರತದಲ್ಲಿ ಈ ಎಲ್ಲ ನದಿಗಳು ಹರಿತಾವೆ. ಹಿಮಾಲಯದ ನದಿಗಳು ಅಂತ ಯಾಕೆ ಕರೀತಾರೆ? ಈ ಉತ್ತರ ಭಾರತದ ನದಿಗಳನ್ನ ಹಿಮಾಲಯದ ನದಿಗಳು ಅಂತ ಯಾಕೆ ಕರೀತಾರೆ ಮಕ್ಕಳೇ? ಉತ್ತರ ಭಾರತದ ನದಿಗಳು ಇಡೀ ವರ್ಷ ತುಂಬಿ ಹರಿತಾವೆ. ನಾವು ನೋಡ್ತೀವಿ ಸಾಮಾನ್ಯವಾಗಿ ನದಿಗಳು ಮಳೆಗಾಲದಲ್ಲಿ ತುಂಬಿ ಹರಿತಾವೆ, ಬೇಸಿಗೆಯಲ್ಲಿ ಒಣಗ್ತವೆ. ಬೇಸಿಗೆ ಬಂತಂದ್ರೆ ನೀರಿನ ಪ್ರಮಾಣ ಕಮ್ಮಿ ಆಗುತ್ತೆ, ಒಣಗ್ಬಿಡುತ್ತೆ. ಆದರೆ ಉತ್ತರ ಭಾರತದ ನದಿಗಳು ಹಂಗಲ್ಲ, ವರ್ಷವಿಡೀ ತುಂಬಿ ಹರಿಯುತ್ತೆ. ಯಾಕೆ ವರ್ಷವಿಡೀ ತುಂಬಿ ಹರಿತಾವವು? ಇಡೀ ವರ್ಷ ತುಂಬಿ ಹರಿಲಿಕ್ಕೆ ಏನ್ ಕಾರಣ ಮಕ್ಕಳೇ? ಮಳೆಗಾಲದಲ್ಲಿ ಈ ಉತ್ತರ ಭಾರತದ ನದಿಗಳು ಮಳೆಯ ನೀರಿನಿಂದ ತುಂಬಿ ಹರಿಯುತ್ತೆ. ಮಳೆಗಾಲದಲ್ಲಿ ಮಳೆ ಬಂದು ತುಂಬಿ ಹರಿಯುತ್ತೆ. ಬೇಸಿಗೆಗಾಲದಲ್ಲಿ ಉತ್ತರದ ಹಿಮಾಲಯಗಳು ಕರಗೋದ್ರಿಂದ, ಕರಗಿ ನದಿಗಳಲ್ಲಿ ಹರಿಯೋದ್ರಿಂದ ಏನಾಗುತ್ತೆ, ಉತ್ತರದ ಭಾರತದ ನದಿಗಳು ಬೇಸಿಗೆಯಲ್ಲೂ ಕೂಡ ತುಂಬಿ ಹರಿಯುತ್ತೆ. ಈ ಕಾರಣದಿಂದ ಇವು ವರ್ಷವಿಡೀ ತುಂಬಿ ಹರಿಯುತ್ತೆ. ಹಾಗಾಗಿ ಈ ನದಿಗಳನ್ನ ಜೀವ ನದಿಗಳು ಅಂತ ಕರಿತೀವಿ, ಸರ್ವಕಾಲಿಕ ನದಿಗಳು ಅಂತ ಕರಿತೀವಿ ಮಕ್ಕಳೇ. ಉತ್ತರ ಭಾರತ ಯಾಕೆ ಅಷ್ಟು ನಮಗೆ ಸಂಪನ್ಮೂಲ ಅಥವಾ ಸಂಪದ್ಭರಿತ ಅಂತ ಕರೆಸ್ಕೊಳ್ಳುತ್ತೆ ಅಂದ್ರೆ, ಅದಕ್ಕೆ ಕಾರಣ ಈ ಜೀವ ನದಿಗಳು, ವರ್ಷವಿಡೀ ತುಂಬಿ ಹರಿಯುವಂತಹ ನದಿಗಳು ಮಕ್ಕಳೇ. ಈಗ ಉತ್ತರ ಭಾರತದ ನದಿಗಳ ಬಗ್ಗೆ ಸ್ವಲ್ಪ ತಿಳಿಯೋಣ. ಸಿಂಧೂ
ಸಿಂಧೂ ನದಿ, ಇದರ ಉದ್ದ 2897 ಕಿಲೋಮೀಟರ್, 2897 ಕಿಲೋಮೀಟರ್ ಅಷ್ಟು ಉದ್ದ ಇದೆ. ಆದರೆ ಭಾರತದಲ್ಲಿ ಅಷ್ಟು ಉದ್ದವಾಗಿ ಅದು ಹರಿಯೋದಿಲ್ಲ. ಭಾರತದಲ್ಲಿ ಇದು ಹರಿಯುವಂಥದ್ದು 709 ಕಿಲೋಮೀಟರ್ ಮಾತ್ರ, 709 ಕಿಲೋಮೀಟರ್ ಮಾತ್ರ. ತದನಂತರದಲ್ಲಿ ಇದು ಟಿಬೆಟ್ ಇರ್ಬೋದು, ಆ ಮೂಲಕ ಭಾರತದಿಂದ ಪಾಕಿಸ್ತಾನದಲ್ಲಿ ಹರಿಯುತ್ತೆ, ಆ ಮೂಲಕ ಅರಬ್ಬಿ ಸಮುದ್ರವನ್ನ ಸೇರುವಂಥದ್ದು. ಇಲ್ಲಿ ಮ್ಯಾಪ್ ನೋಡೋದಾದ್ರೆ ಸಿಂಧೂ ನದಿ ಇಲ್ಲಿ ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತೆ. ಸಿಂಧೂ ನದಿ ಕೈಲಾಸ ಪರ್ವತದಲ್ಲಿ ಹುಟ್ಟುತ್ತೆ. ಸೊ ಕೈಲಾಸ ಪರ್ವತದಲ್ಲಿ ಹುಟ್ಟಿ ಮೊದಲು ವಾಯು ವಿಭಾಗಕ್ಕೆ ಹರಿಯುತ್ತೆ. ವಾಯು ವಿಭಾಗಕ್ಕೆ ಹರಿದು ಸೊ ನಂತರದಲ್ಲಿ ಅದು ನೈಋತ್ಯ ಭಾಗಕ್ಕೆ ಚಲಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ನೈಋತ್ಯ ಭಾಗಕ್ಕೆ ಚಲಿಸುತ್ತೆ. ಸೊ ಈ ರೀತಿ ನೈಋತ್ಯ ಭಾಗಕ್ಕೆ ಚಲಿಸುವಾಗ ಅದರ ಉಪನದಿಗಳು ಹಲವಾರು ಇದೆ. ಸಿಂಧೂ ನದಿಗೆ ಹಲವಾರು ಉಪನದಿಗಳು ನಾವು ನೋಡ್ತೀವಿ. ಆ ಉಪನದಿಗಳು ಉತ್ತರ ಭಾರತವನ್ನ, ಸಿಂಧೂ ನದಿ ಮತ್ತು ಅದರ ಉಪನದಿಗಳು ಉತ್ತರ ಭಾರತದಲ್ಲಿ ಹರಿಯುತ್ತೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ್ ಈ ಭಾಗದಲ್ಲಿ ತುಂಬಿ ಹರಿಯುತ್ತೆ. ಸೊ ನಂತರದಲ್ಲಿ ಸಿಂಧೂ ನದಿ ಪಾಕಿಸ್ತಾನವನ್ನ ಸೇರ್ಕೊಳ್ಳುತ್ತೆ. ಪಾಕಿಸ್ತಾನದಿಂದ ಅರಬ್ಬಿ ಸಮುದ್ರವನ್ನ ಸೇರೋದನ್ನ ನಾವು ನೋಡ್ತೀವಿ ಮಕ್ಕಳೇ. ಸೊ ಇದು ಸಿಂಧೂ ನದಿ ಭಾರತದಲ್ಲಿ ಅಂದ್ರೆ ಒಟ್ಟಾರೆ ಅತಿ ಉದ್ದದ ನದಿ ಯಾವುದು ಅಂದ್ರೆ ಸಿಂಧೂ ನದಿ. ನೆಕ್ಸ್ಟ್ ನಾವು ನೋಡ್ತೀವಿ ಗಂಗಾ ನದಿ ಕೈಲಾಸದಲ್ಲಿ ಗಂಗೋತ್ರಿ ಅನ್ನುವಂತಹ ಸ್ಥಳದಲ್ಲಿ ಹುಟ್ಟುತ್ತೆ. ಗಂಗಾ ನದಿ ಬಹಳಷ್ಟು ಪವಿತ್ರವಾದಂತಹ ನದಿ, ಪುಣ್ಯ ನದಿ ಅಂತ ಪರಿಗಣಿಸ್ತೀವಿ ಭಾರತೀಯರು ಇದನ್ನ. ಪವಿತ್ರವಾದಂತಹ ನದಿ, ಪುಣ್ಯ ನದಿ. ನಮ್ಮ ಏನೇ ಪಾಪಗಳಿದ್ರು ಇದರಲ್ಲಿ ನಾವು ಒಂದು ಸರಿ ಮಿಂದು ಎದ್ರೆ ನಮ್ಮ ಪಾಪಗಳು ತೊಳೆದು ಹೋಗುತ್ತೆ ಅನ್ನುವಂತಹ ಒಂದು ಧಾರ್ಮಿಕ ಭಾವನೆ ನಮ್ಮಲ್ಲಿದೆ. ಹಿಂದೂಗಳು ಅಷ್ಟು ಆ ಗಂಗಾ ನದಿಯನ್ನ ಪವಿತ್ರವಾಗಿ ನಾವು ನೋಡ್ತೀವಿ. ಅಂತಹ ನದಿ ಹಿಮಾಲಯದ ತಪ್ಪಲಿನಲ್ಲಿ ಗಂಗೋತ್ರಿ ಅನ್ನುವಂಥದ್ದಲ್ಲಿ ಹುಟ್ಟುವಂಥದ್ದು. ಗಂಗೋತ್ರಿ ಸೊ ಹಿಮಾಲಯ ತಪ್ಪಲಲ್ಲೂ ಏನು ಗಂಗೋತ್ರಿಯಲ್ಲಿ ಹುಟ್ಟುತ್ತೆ. ಸೊ ತದನಂತರದಲ್ಲಿ ಗಂಗೋತ್ರಿಯಲ್ಲಿ ಹುಟ್ಟಿರುವಂತಹ ನೀರು ಗಂಗಾ ನದಿ ಮುಂದುವರೆದು ಬಾಂಗ್ಲಾದೇಶವನ್ನ ಸೇರುತ್ತೆ. ಬಾಂಗ್ಲಾದೇಶದಿಂದ ಬಾಂಗ್ಲಾದೇಶದಿಂದ ಬಂಗಾಳ ಕೊಲ್ಲಿಯನ್ನ ಸೇರುವಂಥದ್ದು. ಈ ಒಂದು ಗಂಗಾ ನದಿಗಳಿಗೆ ಹಲವಾರು ನದಿಗಳಿದ್ದಾವೆ. ಈ ಗಂಗಾ ನದಿಗೆ ಹಲವಾರು ನದಿಗಳಿದ್ದಾವೆ. ಆ ಹಲವಾರು ಗಂಗಾ ನದಿ ಮತ್ತೆ ಅದರ ಉಪನದಿಗಳಿಂದ ಭಾರತದ ಉತ್ತರ ಮೈದಾನ, ಉತ್ತರ ಬಯಲು ಅಂತ ನಾವೇನು ಕರಿತೀವಿ, ಫಲವತ್ತಾದಂತಹ ಮೆಕ್ಕಲು ಮಣ್ಣನ್ನ ನಿರ್ಮಾಣ ಮಾಡಿರುವಂತಹ ಮೈದಾನ ಅಂತ ನಾವೇನು ಪರಿಗಣಿಸ್ತೀವಿ, ಅವೆಲ್ಲ ಸೃಷ್ಟಿಯಾಗಿರುವಂಥದ್ದು ಈ ಉತ್ತರ ಭಾರತದ ನದಿಗಳಿಂದ. ಉತ್ತರ ಭಾರತದ ನದಿಗಳು ಹೊತ್ತು ತರುವಂತಹ ಮೆಕ್ಕಲು ಮಣ್ಣು ಏನು ಸಂಚಯವಾಗಿರೋದ್ರಿಂದ ಫಲವತ್ತಾದಂತಹ ವಿಶಾಲವಾದಂತಹ ಬಯಲು ಉತ್ತರದಲ್ಲಿ ಇದೆ. ಸೊ ಈ ಉತ್ತರದ ಬಯಲು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅದು ಬೇರೆ ಬೇರೆ ಕಾರಣಗಳು ಇರಲಿ. ಸೊ ಈ ಒಂದು ಗಂಗಾ ನದಿ ಭಾರತದಲ್ಲೇ ಅತಿ ಉದ್ದವಾಗಿ ಹರಿಯುವಂತಹ ನದಿ. ಭಾರತದಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ನದಿ ಯಾವುದು ಅಂದ್ರೆ ಗಂಗಾ ನದಿ. ಅದು ಎಷ್ಟು ಕಿಲೋಮೀಟರ್ ಇದೆ ಅದು ಅಂದ್ರೆ 2525 ಕಿಲೋಮೀಟರ್. 2525 ಕಿಲೋಮೀಟರ್ ಇದು ಉದ್ದವನ್ನ ಹೊಂದಿದೆ. ಭಾರತದಲ್ಲಿ ಹರಿಯುವಂಥದ್ದು. ಸೊ ಇಲ್ಲಿ ಗಂಗೋತ್ರಿಯಲ್ಲಿ ಹುಟ್ಟುವಂತಹ ಗಂಗಾ ನದಿ ಈ ರೀತಿ ಹರಿತಾ ಹೋಗುತ್ತೆ ಉತ್ತರ ಭಾರತದಲ್ಲಿ. ಅದರ ಹಲವಾರು ನದಿಗಳು, ಅದರ ಉಪನದಿಗಳು ನಾವಿಲ್ಲಿ ನೋಡ್ತೀವಿ. ಗಂಗಾ ನದಿಯ ಉಪನದಿಗಳಲ್ಲಿ ಅತಿ ದೊಡ್ಡದಾಗಿರುವಂಥದ್ದು ಯಮುನಾ ನದಿ. ಆ ಯಮುನಾ ನದಿ ಹೆಚ್ಚು ಕಮ್ಮಿ ಮೇಲೆ ಮಧ್ಯಪ್ರದೇಶದಿಂದ ಮೇಲ್ಗಡೆ ಉತ್ತರ ಭಾಗಕ್ಕೆ ಅದು ವಿಶಾಲವಾಗಿ ಚಾಚಿರುವಂಥದ್ದು. ಎಲ್ಲಿ ತನಕ ಅಂದ್ರೆ ದೆಹಲಿ ತನಕ ಅದು ವಿಶಾಲವಾಗಿ ಚಾಚುವಂತಿರುವಂಥದ್ದು. ಆಗ್ರಾದಲ್ಲಿ ತಾಜ್ ಮಹಲ್ ಏನಿದೆ ಅದು ಯಮುನಾ ನದಿಯ ದಂಡೆಯಲ್ಲಿ ಇರುವಂಥದ್ದು. ಆಗ್ರಾ ಏನು ನಾವು ಕರಿತೀವಿ, ತಾಜ್ ಮಹಲ್ ಭಾರತದ ಸುಪ್ರಸಿದ್ಧ ಮಹಲ್ ಏನಿದೆ ಅಥವಾ ಜಗತ್ ವಿಖ್ಯಾತ ಅದ್ಭುತಗಳಲ್ಲಿ ಒಂದಾಗಿರುವಂತಹ ತಾಜ್ ಮಹಲ್ ಏನಿದೆ ಅದು ಯಮುನಾ ನದಿ ದಂಡೆಯ ಮೇಲೆ ಇದೆ. ಗಂಗಾ ನದಿಯ ಉಪನದಿ ಯಮುನಾ ನದಿ, ಅದರ ದಡೆಯ ಮೇಲೆ ಅಥವಾ ಅದರ ದಂಡೆಯ ಮೇಲೆ ಇರುವಂಥದ್ದೇ ತಾಜ್ ಮಹಲ್ ಮಕ್ಕಳೇ. ಸೊ ಹೀಗೆ
ಗಂಗಾ ನದಿ ಅತಿ ಉದ್ದವಾಗಿ ಹರಿಯುವಂತಹ ನದಿ. ಉತ್ತರ ಭಾರತದ ಬಯಲು ಪ್ರದೇಶದಲ್ಲಿ ಈ ಒಂದು ನದಿಯನ್ನು ನಾವು ನೋಡ್ತೀವಿ. ಈ ನದಿ ಹಲವಾರು ಉಪನದಿಗಳನ್ನು ಹೊಂದಿದೆ. ಘಾಗ್ರಾ, ಗಂಡಕ್, ರಾಮ್ಗಂಗಾ, ಗೋಮತಿ, ಶಾರದಾ, ಸೋನೆ, ಕೋಸಿ ಇಂತಹ ಹಲವಾರು ಉಪನದಿಗಳನ್ನು ಹೊಂದಿರುವಂಥದ್ದು. ನೆಕ್ಸ್ಟ್ ನಾವು ನೋಡ್ತೀವಿ ಬ್ರಹ್ಮಪುತ್ರ ನದಿ ಕೂಡ ಹಿಮಾಲಯದಲ್ಲಿ ಮಾನಸ ಸರೋವರದ ಪಕ್ಕದಲ್ಲಿ ಹುಟ್ಟುತ್ತೆ. ಚಮ್ಮೆಂಗ್ಡಂಗ್ ಅನ್ನುವಂತಹ ಪ್ರದೇಶದಲ್ಲಿ ಕೈಲಾಸ ಪರ್ವತ ಏನಿದೆ, ಆ ಕೈಲಾಸ ಪರ್ವತದ ಮಾನಸ ಸರೋವರದ ಚಮ್ಮೆಂಗ್ಡಂಗ್ ಅನ್ನುವಂತಹ ಪ್ರದೇಶ ಅಂದ್ರೆ ಚಮ್ಮೆಂಗ್ಡಂಗ್ ಟಿಬೆಟ್ ಅಲ್ಲಿ ಹುಟ್ಟುವಂಥದ್ದು. ಆ ಟಿಬೆಟ್ ಅಲ್ಲಿ ಹುಟ್ಟಿ ಭಾರತವನ್ನ ಅರುಣಾಚಲ ಪ್ರದೇಶದಲ್ಲಿ ಭಾರತವನ್ನ ಪ್ರವೇಶ ಮಾಡಿ ತದನಂತರದಲ್ಲಿ ಅದು ಬಾಂಗ್ಲಾದೇಶಕ್ಕೆ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುತ್ತೆ. ಬ್ರಹ್ಮಪುತ್ರ ನದಿ ಭಾರತದಲ್ಲಿ ಗಂಗಾ ನದಿ ಜೊತೆ ಸೇರುತ್ತೆ, ಗಂಗಾ ನದಿಗೆ ಅದು ಸೇರಿಕೊಳ್ಳುತ್ತೆ, ಬಾಂಗ್ಲಾದೇಶದ ಮೂಲಕ ಹರಿದು ಹೋಗೋದನ್ನು ನಾವು ನೋಡ್ತೀವಿ. ಆರಂಭದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವಂತಹ ಈ ನದಿ ಅರುಣಾಚಲ ಪ್ರದೇಶದ ಕಿರಿದಾದಂತಹ ಭಾಗದ ಮೂಲಕ ಭಾರತವನ್ನ ಪ್ರವೇಶಿಸುತ್ತೆ ಬ್ರಹ್ಮಪುತ್ರ ನದಿ. ಸೊ ತದನಂತರದಲ್ಲಿ ಪಶ್ಚಿಮಕ್ಕೆ ಹರಿಯುತ್ತಾ ಬಾಂಗ್ಲಾದೇಶದಲ್ಲಿ ದಕ್ಷಿಣಕ್ಕೆ ತಿರುಗಿ ಗಂಗಾ ನದಿಯನ್ನ ಸೇರುತ್ತೆ. ಬಾಂಗ್ಲಾದೇಶದಲ್ಲಿ ದಕ್ಷಿಣಕ್ಕೆ ತಿರುಗಿ ಗಂಗಾ ನದಿಯಲ್ಲಿ ಸೇರ್ಪಡುತ್ತೆ. ತದನಂತರದಲ್ಲಿ ಇದು ಬಂಗಾಳ ಕೊಲ್ಲಿಯನ್ನ ಸೇರುವಂಥದ್ದು. ಇದರ ಉದ್ದ 2589 ಕಿಲೋಮೀಟರ್. ಇದರ ಉದ್ದ 2589 ಕಿಲೋಮೀಟರ್. ಇವಿಷ್ಟು ಉತ್ತರ ಭಾರತದ ನದಿಗಳು. ಈ ಬ್ರಹ್ಮಪುತ್ರ ನದಿಗೆ ಸಾಂಗ್ಪೋ ಅಂತ ಕರೀತಾರೆ. ಟಿಬೆಟ್ ಅಲ್ಲಿ ಸಾಂಗ್ಪೋ ಅಂತ ಕರೀತಾರೆ. ಈಗ ನಾವು ನೆಕ್ಸ್ಟ್ ನೋಡುವಂಥದ್ದು ದಕ್ಷಿಣ ಭಾರತದ ನದಿಗಳು. ಈಗ ಉತ್ತರ ಭಾರತದ ನದಿಗಳು ನಾವು ಯಾವ ರೀತಿ ನೋಡ್ತೀವೋ ದಕ್ಷಿಣ ಭಾರತದ ನದಿಗಳು ಕೂಡ ಆ ರೀತಿನೇ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹ ಪ್ರಮುಖ ನದಿಗಳು. ಇವುಗಳನ್ನ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತ ಕರೀತಾರೆ. ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು. ಯಾಕೆ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತ ಕರೀತಾರೆ ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹಲವಾರು ಪರ್ವತಗಳಲ್ಲಿ ಈ ನದಿಗಳು ಹುಟ್ಟುತ್ತೆ. ಹಾಗಾಗಿ ಈ ಪರ್ವತ ಪ್ರದೇಶಗಳಲ್ಲಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹುಟ್ಟಿರುವಂತಹ ನದಿಗಳು ತುಂಬಿ ಹರಿಯುತ್ತೆ. ಕೆಲವು ನದಿಗಳು ಯಾವ ಕಡೆ ಪೂರ್ವ ಭಾಗಕ್ಕೆ ಹರಿದು ಅದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಹಾಗಾಗಿ ಅವುಗಳನ್ನ ಪೂರ್ವಾಭಿಮುಖವಾಗಿ ಹರಿಯುವಂತ ನದಿಗಳು ಅಂತ ಕರಿತೀವಿ. ಅದೇ ರೀತಿ ದಕ್ಷಿಣ ಭಾರತದ ನದಿಗಳಲ್ಲಿ ಕೆಲವು ನದಿಗಳು ಪಶ್ಚಿಮದ ಕಡೆಗೆ ಹರಿಯುತ್ತೆ. ಪಶ್ಚಿಮದ ಕಡೆಗೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಅಂತಹ ನದಿಗಳನ್ನ ನಾವು ಪಶ್ಚಿಮಾಭಿಮುಖವಾಗಿ ಹರಿಯುವಂತ ನದಿಗಳು ಅಂತ ವಿಂಗಡಿಸ್ಕೊಂಡಿದ್ದೀವಿ. ಅಂದ್ರೆ ದಕ್ಷಿಣ ಭಾರತದ ನದಿಗಳು ಏನಿದಾವೆ ಅದನ್ನ ಎರಡು ರೀತಿಯಲ್ಲಿ ವಿಂಗಡಿಸ್ಕೊಂಡಿದ್ದೀವಿ. ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿಗಳು ಪೂರ್ವದ ಭಾಗಕ್ಕೆ ಹರಿಯುತ್ತೆ. ಎರಡನೇದು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಅಂದ್ರೆ ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ನದಿಗಳು ಅಂತ ಇವುಗಳನ್ನ ವಿಂಗಡಿಸ್ಕೊಂಡಿದ್ದೀವಿ. ಇದರಲ್ಲಿ ಪ್ರಮುಖವಾಗಿರುವಂಥದ್ದು ಪೂರ್ವದ ಕಡೆಗೆ ಹರಿಯುವಂತಹ ನದಿಗಳಲ್ಲಿ ಪ್ರಮುಖವಾಗಿರುವಂಥದ್ದು ಮಹಾನದಿ. ಯಾವುದು ಅಂದ್ರೆ ಮಹಾನದಿ. ಸೊ ಈ ಮಹಾನದಿ, ಇಲ್ಲಿ ಹಿರಾಕುಡ್ ಜಲಾಶಯ ಏನಿದೆ ಅದು ಮಹಾನದಿ. ಸೊ ಒರಿಸ್ಸಾದ ಕಣ್ಣೀರಿನ ನದಿ ಅಂತ ಕರೀತಾರೆ ಮಹಾನದಿ. ಯಾಕಂದ್ರೆ ಅದು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ. ಪ್ರವಾಹಗಳು ಉಕ್ಕಿ ಬಂದು ಇರುವಂತಹ ಆ ಒರಿಸ್ಸಾದಲ್ಲಿ ಅದು ಎಷ್ಟು ನಷ್ಟವನ್ನು ಉಂಟು ಮಾಡುತ್ತೆ ಅಂದ್ರೆ ಬೆಳೆಗಳನ್ನೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಮನೆಗಳನ್ನೆಲ್ಲ ಕೊಚ್ಕೊಂಡು ಹೋಗಿ ಜನಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ಸೊ ಹಾಗಾಗಿ ಅದನ್ನ ಒರಿಸ್ಸಾದ ಕಣ್ಣೀರಿನ ನದಿ ಅಂತ ಕೂಡ
ಕರೀತಾರೆ, ಮಹಾನದಿ. ಸೊ ನಂತರ ನೋಡುವಂಥದ್ದು ನಾವು ಗೋದಾವರಿ ನದಿಯನ್ನು ನೋಡ್ತೀವಿ. ಗೋದಾವರಿ ನದಿ. ಸೊ ಗೋದಾವರಿ ನದಿ, ಸೊ ನಾಗಾರ್ಜುನ ಸಾಗರ ಡ್ಯಾಮ್ ಕಟ್ಟಿರುವಂಥದ್ದು. ಸೊ ಅದು ಗೋದಾವರಿ ನದಿ. ಅದರಲ್ಲಿ ಮಹಾನದಿ ನಾವು ನೋಡ್ತೀವಿ, ಪೂರ್ವ ಭಾಗಕ್ಕೆ ಹರಿಯುತ್ತೆ. ಗೋದಾವರಿ ನದಿ ಪೂರ್ವ ಭಾಗಕ್ಕೆ ಹರಿಯುವಂಥದ್ದು. ಸೊ ಗೋದಾವರಿ ನದಿ ವಿಶೇಷ ಏನಪ್ಪ ಅಂದರೆ, ಈ ಗೋದಾವರಿ ನದಿ ಏನಿದೆ, ಗೋದಾವರಿ ದಕ್ಷಿಣ ಭಾರತದಲ್ಲೇ ಅತಿ ಉದ್ದವಾದಂತಹ ನದಿ. ದಕ್ಷಿಣ ಭಾರತದಲ್ಲೇ ಅತಿ ಉದ್ದವಾದಂತಹ ನದಿ. ಇದು ತ್ರಯಂಬಾಕಂ ಎಂಬಲ್ಲಿ ಉಗಮ ಹೊಂದಿ ಬಂಗಾಳ ಕೊಲ್ಲಿಯಲ್ಲಿ ಸೇರುವಂಥದ್ದು. ನೆಕ್ಸ್ಟ್ ನಾವು ನೋಡ್ತೀವಿ ಕೃಷ್ಣಾ ನದಿ. ಕೃಷ್ಣಾ ನದಿ ನೋಡ್ತೀವಿ. ಕೃಷ್ಣಾ ನದಿ ಕೂಡ ಕರ್ನಾಟಕ, ಆಂಧ್ರದ ಮೂಲಕ ಹರಿಯುತ್ತೆ. ಸೊ ಈ ರೀತಿ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ಕೃಷ್ಣಾ ನದಿ. ಈ ಕೃಷ್ಣಾ ನದಿ ಮಹಾಬಲೇಶ್ವರ ಅನ್ನುವಂತಹ ಮಹಾಬಲೇಶ್ವರ ಪರ್ಯಾಯ ಪ್ರಸ್ಥಭೂಮಿಯ ಮಹಾಬಲೇಶ್ವರ ಎಂಬಲ್ಲಿ ಉಗಮವನ್ನು ಹೊಂದಿ ಆಗ್ನೇಯದ ಕಡೆಗೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಸೊ ತದನಂತರ ನಾವು ನೋಡುವಂಥದ್ದು ಅತಿ ಪ್ರಮುಖವಾಗಿರುವಂತಹ ನದಿ ಅಂದರೆ ಕೃಷ್ಣಾ ನದಿಗೆ ಹಲವಾರು ಉಪನದಿಗಳಿದೆ. ಅದರಲ್ಲಿ ಭೀಮಾ ನದಿ, ತುಂಗಭದ್ರಾ ನದಿ. ಕರ್ನಾಟಕದಲ್ಲಿ ತುಂಗಭದ್ರಾ ನದಿ ಹರಿಯುತ್ತೆ. ಅದು ತುಂಗಭದ್ರಾ ಅಣೆಕಟ್ಟನ್ನು ಕಟ್ಟಿದ್ದೀವಿ. ಕೊಯ್ನಾ, ಘಟ್ಟಪ್ರಭಾ ನದಿ, ಸೊ ಹಾಗೂ ಮಲ್ಲಪ್ರಭಾ ನದಿಗಳು. ಸೊ ದಕ್ಷಿಣ ಭಾರತದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವಂತಹ ಪ್ರಮುಖ ನದಿಗಳಲ್ಲಿ ಮತ್ತೊಂದು ಯಾವುದು ಅಂದರೆ ಕಾವೇರಿ ನದಿ. ದಕ್ಷಿಣ ಭಾರತದ ಜೀವನದಿ ಅಂತಲೇ ಕರೀತಾರೆ. ಜೀವನ ಅಂದರೆ ಕರ್ನಾಟಕ ತಮಿಳುನಾಡಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವ ನದಿ ಅಂದರೆ ಕಾವೇರಿ ನದಿ. ಕಾವೇರಿ ನದಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಈ ಕಾವೇರಿ ನದಿ ಏನಿದೆ, ಸೊ ಕಾವೇರಿ ನದಿ ಎಲ್ಲಿ ಹುಟ್ಟುತ್ತೆ? ಕರ್ನಾಟಕದ ಕೊಡಗಿನಲ್ಲಿ, ಅದು ಭಾಗಮಂಡಲ, ಅಲ್ಲಿ ತಲಕಾವೇರಿ ಅಂತ ಇದೆ. ಭಾಗಮಂಡಲದ ತಲಕಾವೇರಿ ಅನ್ನುವಂತಹ ಭಾಗದಲ್ಲಿ ಅದು ಹುಟ್ಕೊಳ್ಳುತ್ತೆ. ಕರ್ನಾಟಕದಲ್ಲಿ ಅದು ಹುಟ್ಕೊಳ್ಳುವಂಥದ್ದು ತಲಕಾವೇರಿ ಸಾಮಾನ್ಯವಾಗಿ ಇಲ್ಲಿ ಹುಟ್ಕೊಳ್ಳುತ್ತೆ. ಸೊ ಕರ್ನಾಟಕದಲ್ಲಿ ತಲಕಾವೇರಿಯಲ್ಲಿ ಹುಟ್ಟು ಕರ್ನಾಟಕದ ಮೂಲಕ ಅದು ತಮಿಳುನಾಡಿಗೆ ಹೋಗಿ ಬಂಗಾಳ ಕೊಲ್ಲಿಯನ್ನ ಸೇರುವಂಥದ್ದು ಕಾವೇರಿ ನದಿ. ಕಾವೇರಿ ನದಿ ಈ ರೀತಿ ಹರಿದು ಹೋಗೋದನ್ನು ನಾವು ನೋಡ್ತೀವಿ. ಸೊ ಈ ಒಂದು ಕಾವೇರಿ ನದಿ ಏನಿದೆ, ಹಲವಾರು ಉಪನದಿಗಳನ್ನು ಹೊಂದಿದೆ. ಹಲವಾರು ಉಪನದಿಗಳನ್ನು ಹೊಂದಿರುವಂಥದ್ದು ಕರ್ನಾಟಕದಲ್ಲಿ ಅಂತಹ ನದಿಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಹೇಮಾ ನದಿ, ಪ್ರಮುಖವಾಗಿ ಹೇಮಾವತಿ ನದಿ, ಸಿಂಶಾ, ಕಬಿನಿ, ನೀವೆಲ್ಲ ಹೆಸರು ಕೇಳಬಹುದು. ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಸುವರ್ಣಾವತಿ, ಭವಾನಿ. ಸೊ ಇವೆಲ್ಲ ಕಾವೇರಿ ನದಿಯ ಉಪನದಿಗಳು. ಕಾವೇರಿ ನದಿಯ ಉಪನದಿಗಳಾಗಿದೆ ಮಕ್ಕಳೇ. ಸೊ ಇವಾಗ ನಾವು ನೆಕ್ಸ್ಟ್ ನೋಡುವಂಥದ್ದು ಪಶ್ಚಿಮ ಭಾಗಕ್ಕೆ ಹರಿಯುವಂತಹ ನದಿಗಳು. ಪಶ್ಚಿಮ ಭಾಗಕ್ಕೆ ಹರಿಯುವಂತಹ ನದಿಗಳಲ್ಲಿ ಎರಡು ಪ್ರಮುಖ ನದಿ ಅಂದ್ರೆ ಒಂದು ನರ್ಮದಾ ನದಿ, ಮತ್ತೊಂದು ತಾಪಿ ನದಿ. ನರ್ಮದಾ ನದಿ ಇಲ್ಲಿ ನಾವು ನೋಡ್ತೀವಿ. ನರ್ಮದಾ ನದಿ, ಸೊ ಈ ರೀತಿ ನರ್ಮದಾ ನದಿ ಇದು ಅರಬ್ಬಿ ಸಮುದ್ರವನ್ನ ಸೇರುವಂಥದ್ದು. ಅಲ್ಲೇ ಕೆಳಗೆ ಏನಪ್ಪಾ ಅಂದ್ರೆ ತಾಪಿ ನದಿಯನ್ನ ನಾವು ನೋಡ್ತೀವಿ. ತಾಪಿ ನದಿ ಅದು ಕೂಡ ಬಂಗಾಳ ಕೊಲ್ಲಿಯನ್ನ ಅರಬ್ಬಿ ಸಮುದ್ರವನ್ನ ಸೇರೋದನ್ನ ನಾವು ನೋಡ್ತೀವಿ. ನರ್ಮದಾ ನದಿ ಮತ್ತೆ ತಾಪಿ ಪಶ್ಚಿಮಕ್ಕೆ ಹರಿಯುವಂತಹ ಪ್ರಮುಖ ನದಿಗಳು. ನರ್ಮದಾ ನದಿ ಎಲ್ಲಿ ಹುಟ್ಕೊಳ್ಳುತ್ತೆ? ಅಮರಕಂಟಕ ಅನ್ನುವಂತಹ ಸ್ಥಳದಲ್ಲಿ, ಬೆಟ್ಟಗಳಲ್ಲಿ, ಅಮರಕಂಟಕ ಬೆಟ್ಟಗಳಲ್ಲಿ ಅದು ಉದಯಿಸಿ ಕಿರಿದಾದಂತಹ ಅಮೃತಶಿಲಾ ಕಂದಕ, ಸೊ ಆ ಒಂದು ಕಂದರದ ಮೂಲಕ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರುವಂತಹ ನದಿ ನರ್ಮದಾ ನದಿ. ತಾಪಿ ನದಿ ಏನಿದೆ, ಆ ತಾಪಿ ನದಿ ಅನ್ನುವಂಥದ್ದು ಮುಲ್ತಾಯಿ ಬಳಿ ಉಗಮ ಆಗುತ್ತೆ. ಸೊ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಪಶ್ಚಿಮಕ್ಕೆ ಹರಿಯುವಂತಹ ಇತರ ಇನ್ನೂ ಪ್ರಮುಖ ನದಿಗಳು ಯಾವ್ಯಾವುದು ಅಂದ್ರೆ ಬಹಳಷ್ಟಿದೆ. ಚಿಕ್ಕ ಪುಟ್ಟ ನದಿಗಳು ಬಹಳಷ್ಟು ಇದೆ. ಅದರಲ್ಲಿ ನಾವು ನೋಡುವಂಥದ್ದು ನೇತ್ರಾವತಿ ನದಿ. ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಲ್ಲಿ ನರ್ಮದಾ ನದಿ ನೋಡಿದ್ವಿ, ತಾಪಿ ನದಿಯನ್ನ ನೋಡಿದ್ವಿ. ಇನ್ನು ಪ್ರಮುಖ ನದಿಗಳು ಯಾವ್ಯಾವುದಂದ್ರೆ ಸಬರಮತಿ ನದಿ, ಮಾಂಡೋವಿ ನದಿ, ಬೆಡ್ತಿ, ನೇತ್ರಾವತಿ. ಸೊ ನೇತ್ರಾವತಿ ನದಿ,
ಶರಾವತಿ ನದಿ, ಕಾಳಿ ನದಿ, ಸೊ ಅದೇ ರೀತಿ ಪೆರಿಯಾರ್ ನದಿಗಳು, ಇವೆಲ್ಲ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿಯುವಂತಹ ನದಿಗಳು. ಸೊ ಹಾಗಾಗಿ ಭಾರತದಲ್ಲಿ ನದಿಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಮಕ್ಕಳೇ. ಈ ನದಿಗಳು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂದರೆ, ನದಿಗಳು ಇಲ್ಲದೆ ಸಾಮಾನ್ಯ ಜೀವನವನ್ನು ನಡೆಸಲಿಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಸೊ ನದಿಗಳೇ ಮನುಷ್ಯನ ಜೀವನಾಡಿಗಳು, ರೈತನ ಜೀವನಾಡಿಗಳು. ಸೊ ಎಲ್ರಿಗೂ ಕೂಡ ಜೀವನಾಡಿ ಅಂದರೆ ನದಿಗಳು. ಸೊ ಹಾಗಾಗಿ ಉತ್ತರ ಭಾರತದ ನದಿಗಳಿರ್ಬೋದು, ದಕ್ಷಿಣ ಭಾರತದ ನದಿಗಳಿರ್ಬೋದು, ಈ ಎಲ್ಲ ನದಿಗಳು ಕೂಡ ಭಾರತದ ಒಂದು ನೈಸರ್ಗಿಕ ಸಂಪತ್ತು. ಆ ಸಂಪತ್ತನ್ನು ನಾವು ರಕ್ಷಣೆ ಮಾಡಬೇಕಾಗಿರುತ್ತೆ, ಅದನ್ನು ಉಳಿಸ್ಕೋಬೇಕಾಗಿದೆ. ಸೊ ಅವುಗಳ ಪ್ರಯೋಜನ ನಾವು ಪಡಿಬೇಕು ಅಂದರೆ ಅವುಗಳನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು, ಉಳಿಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುವಂಥದ್ದು ಮಕ್ಕಳೇ. ಸೊ ಹೀಗೆ ಭಾರತದ ನದಿಗಳಲ್ಲಿ ಉತ್ತರ ಭಾರತದ ನದಿಗಳು ಅಂತ ವಿಂಗಡಿಸ್ಕೋತೀವಿ, ದಕ್ಷಿಣ ಭಾರತದ ನದಿಗಳು ಅಂತ ವಿಂಗಡಿಸ್ಕೋತೀವಿ. ಉತ್ತರ ಭಾರತದ ನದಿಗಳು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ, ದಕ್ಷಿಣ ಭಾರತದ ನದಿಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ. ದಕ್ಷಿಣ ಭಾರತದ ನದಿಗಳು ವಿಶೇಷವಾಗಿ ಜಲವಿದ್ಯುತ್ ಉತ್ಪಾದನೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಜಲಪಾತಗಳನ್ನು ಸೃಷ್ಟಿ ಮಾಡಿದೆ. ಯಾಕಂದರೆ ಪರ್ಯಾಯ ಪ್ರಸ್ಥಭೂಮಿಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಸೊ ಈ ನದಿಗಳೆಲ್ಲ ಹುಟ್ಟಿ ತುಂಬಿ ಹರಿತಾವೆ. ಅಲ್ಲಿ ಹಲವಾರು ಜಲಪಾತಗಳು ಸೃಷ್ಟಿಯಾಗಿದೆ. ಹಲವಾರು ಜಲಪಾತಗಳು ಸೃಷ್ಟಿಯಾಗೋದನ್ನು ನಾವು ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹುಟ್ಟುವಂತಹ ನದಿಗಳಲ್ಲಿ ನೋಡ್ತೀವಿ ಮಕ್ಕಳೇ. ಸೊ ಇಂತಹ ಜಲಪಾತಗಳಲ್ಲಿ ಒಂದು ಸುಂದರವಾದಂತಹ ಜಲಪಾತ ಅಂದರೆ ಶಿವಮೊಗ್ಗ ಜಿಲ್ಲೆ, ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆ, ಅದು ಸಾಗರ ತಾಲೂಕಿನಲ್ಲಿ ಬರುವಂತಹ ಜೋಗ ಏನಿದೆ, ಜೋಗ ಜಲಪಾತ, ಜೋಗ್ ಫಾಲ್ಸ್ ಜಗತ್ ವಿಖ್ಯಾತ ಅಥವಾ ಜಗತ್ ವಿಖ್ಯಾತಿಯನ್ನು ಪಡ್ಕೊಂಡಿರುವಂತಹ ಒಂದು ಜಲಪಾತ. ಇದು ಶರಾವತಿ ನದಿಗೆ, ಸೊ ಶರಾವತಿ ನದಿ ಏನಿದೆ ಅಲ್ಲಿ ಸೃಷ್ಟಿಯಾಗಿರುವಂತಹ ಒಂದು ಜಲಪಾತ. ಸೊ ಹಾಗಾಗಿ ಮಕ್ಕಳೇ, ಈ ಒಂದು ನದಿಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರೋದನ್ನು ನಾವು ನೋಡ್ತೀವಿ. ಸೊ ಒಟ್ಟಾರೆಯಾಗಿ ನಾವಿಲ್ಲಿ ನೋಡುವಂಥದ್ದು ಏನಪ್ಪ ಅಂದರೆ, ಈ ನದಿಗಳೇನಿದೆ ಉತ್ತರ ಭಾರತ, ದಕ್ಷಿಣ ಭಾರತ, ಸೊ ಅದು ಭಾರತದ ಅಂದರೆ ಮನುಷ್ಯನ ದೇಹದಲ್ಲಿ ನರಗಳು ಯಾವ ರೀತಿ ಹರಡಿಕೊಂಡಿದ್ದಾವೋ, ಭಾರತದಲ್ಲಿ ಕೂಡ ಈ ನದಿಗಳು ನರಗಳ ರೀತಿಯಲ್ಲಿ ಹರಡಿ ಮನುಷ್ಯನಿಗೆ ನರ ಯಾವ ರೀತಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆಯೋ, ಹಾಗೆ ನಮ್ಮ ದೇಶದ ಈ ನದಿಗಳು ನಮ್ಮ ದೇಶಕ್ಕೆ ಅಷ್ಟು ಸಂಪತ್ತು ಅಥವಾ ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅವುಗಳು ನಮ್ಮ ಜೀವನಾಡಿಗಳು ಅನ್ನೋದನ್ನು ನಾವು ತಿಳ್ಕೋಬೇಕು ಮಕ್ಕಳೇ. ಸೊ ಈ ಒಂದು ನದಿಗಳೇನಿದೆ, ಆ ನದಿಗಳಿಗೆ ಹಲವಾರು ಭಾಗಗಳಲ್ಲಿ ಹಲವಾರು ಜಲಪಾತಗಳನ್ನು ಹಲವಾರು ಅಣೆಕಟ್ಟುಗಳನ್ನು ಕಟ್ಟಿ ವಿವಿಧ ಉದ್ದೇಶಗಳ ಈಡೇರಿಕೆಗಾಗಿ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ. ಇದು ಮುಂದಿನ ತರಗತಿಗಳಲ್ಲಿ ನಾವು ಇದರ ಬಗ್ಗೆ ತಿಳಿತಾ ಹೋಗ್ತೀವಿ ಮಕ್ಕಳೇ. ಸೊ ಮಕ್ಕಳೇ, ಇದ್ರ ಬಗ್ಗೆ ಒಂದು ಗೃಹಪಾಠವನ್ನು ನೀವು ಬರ್ಕೊಳ್ಳಿ. ಈ ಗೃಹಪಾಠ ನೀವು ಮುಂದಿನ ತರಗತಿಗಳಿಗೆ ಬಂದಾಗ ಇದನ್ನು ಮನೆಯಲ್ಲಿ ಒಂದ್ಸರಿ ಅಧ್ಯಯನ ಮಾಡಿ, ನಾನೇನು ಹೇಳ್ತೀನಿ ಆ ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನು ಬರ್ಕೊಂಡು ಬನ್ನಿ ಮಕ್ಕಳೇ. ಒಂದನೇ ಪ್ರಶ್ನೆ ಬರ್ಕೊಳ್ಳಿ. ನೀರಿನ ಪ್ರಾಮುಖ್ಯತೆ ಏನು? ಒಂದನೇ ಪ್ರಶ್ನೆ, ನೀರಿನ ಪ್ರಾಮುಖ್ಯತೆ ಏನು? ನೀರಿನ ಪ್ರಾಮುಖ್ಯತೆ ಏನು? ಎರಡನೇ ಪ್ರಶ್ನೆ, ನದಿಗಳನ್ನು ಹೇಗೆ ವಿಂಗಡಿಸಲಾಗಿದೆ? ಹೇಗೆ ವಿಂಗಡಿಸಲಾಗಿದೆ? ಹೇಗೆ ವಿಂಗಡಿಸಲಾಗಿದೆ? ಮೂರನೇ ಪ್ರಶ್ನೆ, ಗಂಗಾ ನದಿಯ ಉಗಮ ಸ್ಥಾನ ಯಾವುದು? ಗಂಗಾ ನದಿಯ ಉಗಮ ಸ್ಥಾನ ಯಾವುದು? ಉಗಮ ಸ್ಥಾನ ಯಾವುದು?
ನೆಕ್ಸ್ಟ್ ಪ್ರಶ್ನೆ, ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಏನೆಂದು ಕರೆಯುತ್ತಾರೆ? ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಏನೆಂದು ಕರೆಯುತ್ತಾರೆ? ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು? ದಕ್ಷಿಣ ಭಾರತದಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು? ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು? ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು? ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು? ಸರಿ ಮಕ್ಕಳೇ, ಈ ಗೃಹಪಾಠವನ್ನು ಎಲ್ಲರೂ ಸರಿಯಾಗಿ ಪುಸ್ತಕವನ್ನು ಮತ್ತೊಂದು ಸರಿ ಓದಿ ಕಣ್ಣಾಡಿಸಿ ಸರಿಯಾದಂತಹ ಉತ್ತರಗಳನ್ನು ಬರೀರಿ ಮಕ್ಕಳೇ. ವಂದನೆಗಳು.